ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ಕಿಚನ್ಗೆ ಸ್ವಾಗತ. ಇವತ್ತು ನಾನು ರವಾ ಇಡ್ಲಿ ಮಾಡಿ ತೋರಿಸುತ್ತೇನೆ. ಹಲಸಿನ ಎಲೆಯನ್ನು ಉಪಯೋಗಿಸಿ ಕೂಡ ಇಡ್ಲಿ ಮಾಡುತ್ತೇವೆ. ನಾವು ಅದಕ್ಕೆ ಕೊಟ್ಟೆ ಅಂತ ಹೇಳುತ್ತೇವೆ. ಮೊದಲು 2 ಕಪ್ ಉದ್ದಿನ ಬೇಳೆಯನ್ನು 3 ರಿಂದ 6 ಗಂಟೆಗಳ ಕಾಲ ನೆನೆಸಿದ್ದೇನೆ. ನಂತರ ನೆನೆದ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಗ್ರೈಂಡರ್ನಲ್ಲಿ ಹಾಕಬೇಕು. ಗ್ರೈಂಡರಲ್ಲಿ ಹಾಕಿದರೆ ಇಡ್ಲಿ ಮೆತ್ತಗೆ ಆಗುತ್ತದೆ. ಮಿಕ್ಸಿಯಲ್ಲಿಯೂ ಕೂಡ ಮಾಡಬಹುದು, ಆದರೆ ಸ್ವಲ್ಪ ಗಟ್ಟಿಯಾಗುತ್ತದೆ. ಉದ್ದಿನ ಬೇಳೆಯನ್ನು ನುಣ್ಣಗೆ ರುಬ್ಬಬೇಕು. ನೋಡಿ, ಈ ಥರ ಆಗಬೇಕು. ನಂತರ ಇದಕ್ಕೆ ಮೀಡಿಯಂ ರವೆ ಹಾಕಬೇಕು. 2 ಕಪ್ ಉದ್ದಿನ ಬೇಳೆಗೆ 4 ಕಪ್ ರವೆ ಹಾಕಬೇಕು. ರವಾವನ್ನು ಹಿಂದಿನ ದಿನ ರಾತ್ರಿಯೇ ಹುರಿದಿಡಬೇಕು. ರವಾ ಹುರಿದ ಪರಿಮಳ ಬಂದ ನಂತರ ತೆಗೆದಿಡಬೇಕು. ಹಲಸಿನ ಎಲೆಯ ಕೊಟ್ಟೆಯನ್ನು ಹೇಗೆ ಮಾಡುವುದು ಅಂತ ತೋರಿಸುತ್ತೇನೆ. ಕೊಟ್ಟೆ ಮಾಡಲು ಒಂದೇ ಥರದ 4 ಎಲೆ ಬೇಕು. 10 ಕೊಟ್ಟೆ ಮಾಡುವುದಾದರೆ 40 ಎಲೆಯನ್ನು ಚೆನ್ನಾಗಿ ತೊಳೆದು ಒರೆಸಿ ಕೊಟ್ಟೆ ಮಾಡಬೇಕು. ಮೊದಲು 2 ಎಲೆಯನ್ನು ಎದುರು ಬದುರಾಗಿ ಇಟ್ಟು ಕಡ್ಡಿಯಿಂದ ಚುಚ್ಚಬೇಕು. ನಂತರ ಇನ್ನೊಂದು ಬದಿ 2 ಎಲೆಗಳನ್ನು ಇಟ್ಟು ಕಡ್ಡಿಯಿಂದ ಚುಚ್ಚಬೇಕು. ನಾಲ್ಕು ಎಲೆ ಸೇರಿಸಿದ ಮೇಲೆ ಈ ಥರ ಆಗುತ್ತದೆ. ಇದು ಮೊದಲ ಸ್ಟೆಪ್ಪು. ನಂತರ ಅದನ್ನು ತಿರುಗಿಸಿ 2 ಎಲೆಯನ್ನು ಮಧ್ಯ ಗ್ಯಾಪ್ ಬರದ ಹಾಗೆ ಮಡಚಿ ಕಡ್ಡಿ ಹಾಕಿ ಸೇರಿಸಬೇಕು. ಈ ಥರ ಸೇರಿಸಬೇಕು. ಅದೇ ರೀತಿ 4 ಬದಿಯಲ್ಲೂ ಮಾಡಬೇಕು. ಆಗ ಅದು ಒಂದು ಬೌಲ್ ಥರ ಆಗುತ್ತದೆ. ಕೊಟ್ಟೆ ಮಾಡುವಾಗ ಮಧ್ಯದಲ್ಲಿ ಗ್ಯಾಪ್ ಬಂದರೆ ಹಿಟ್ಟು ಹೊರಗೆ ಬರುತ್ತದೆ. ನೋಡಿ, ಈ ಥರ ಒಂದು ಬೌಲ್ ಥರ ಆಗುತ್ತದೆ. ಇದರ ಒಳಗೆ ಹಿಟ್ಟನ್ನು ಹಾಕಿ ಹಬೆಯಲ್ಲಿ ಬೇಯಿಸಬೇಕು. ಗ್ಯಾಪ್ ಬರದ ಹಾಗೆ ಈ ಥರ ಮಾಡಬೇಕು. ಹಿಂದಿನ ದಿನ ರಾತ್ರಿಯೇ ಉದ್ದಿನ ಹಿಟ್ಟನ್ನು ರುಬ್ಬಬೇಕು. ಮರುದಿನ ಬೆಳಿಗ್ಗೆ ಆ ಹಿಟ್ಟಿಗೆ ಹುರಿದ ರವೆಯನ್ನು ಸೇರಿಸಿ ಅದಕ್ಕೆ ಬೇಕಾದಷ್ಟೇ ನೀರು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಹಿಟ್ಟು ಜಾಸ್ತಿ ತೆಳ್ಳಗಾಗಬಾರದು. ತೆಳ್ಳಗಾದರೆ ಇಡ್ಲಿ ಚೆನ್ನಾಗಿ ಬರುವುದಿಲ್ಲ. ಹಿಟ್ಟು ಈ ಹದಕ್ಕೆ ಬರಬೇಕು. ನಂತರ ಆ ಹಿಟ್ಟನ್ನು ಇಡ್ಲಿ ಬೌಲಿಗೆ ಅಥವಾ ಹಲಸಿನ ಎಲೆಯ ಕೊಟ್ಟೆಗೆ ಹಾಕಿ ಹಬೆಯಲ್ಲಿ ಬೇಯಿಸಬೇಕು. ಕೊಟ್ಟೆಗೆ ಹಿಟ್ಟನ್ನು ಈ ರೀತಿ ಹಾಕಬೇಕು. 3/4 ಭಾಗದಷ್ಟು ಹಿಟ್ಟನ್ನು ಹಾಕಬೇಕು. ಅದು ಬೆಂದ ಮೇಲೆ ಉಬ್ಬುತ್ತದೆ. ಜಾಸ್ತಿ ಹಾಕಿದರೆ ಹಿಟ್ಟು ಹೊರಗೆ ಬರುತ್ತದೆ. ನಾವು ಇಡ್ಲಿಯನ್ನು ಈ ಥರದ ಪಾತ್ರೆಯಲ್ಲಿ ಮಾಡೋದು. ಮೊದಲು ಇಡ್ಲಿಯನ್ನು ಇಡ್ತಾ ಇದ್ದೇನೆ. ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಕೊಟ್ಟೆಯನ್ನು ಇಡ್ತಾ ಇದ್ದೇನೆ. ಅದು 20 ನಿಮಿಷಗಳ ಕಾಲ ಬೇಯಿಸಬೇಕು. ಹಬೆಯಲ್ಲಿಯೇ ಬೇಯಿಸಬೇಕು.
ಇವಾಗ 20 ನಿಮಿಷ ಆಯಿತು. ನೋಡಿ, ಇಡ್ಲಿ ಮತ್ತು ಕೊಟ್ಟೆ ಈ ಥರ ಬಂದಿದೆ. ಇದನ್ನು ಪ್ಲೇಟಿಗೆ ಹಾಕುವಷ್ಟರಲ್ಲಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಇಡ್ಲಿ ಮತ್ತು ಕೊಟ್ಟೆ ರೆಡಿ ಆಯಿತು. ಅದನ್ನು ಸಾಂಬಾರು ಮತ್ತು ಚಟ್ನಿಯೊಂದಿಗೆ ತಿನ್ನಿರಿ. ಥ್ಯಾಂಕ್ ಯು.